ಒಂದ್ಸಲ ಈ ಥರ ಬನ್ ಟೋಸ್ಟ್ ರೆಡಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಪ್ರೊಸೆಸಿಂಗ್ ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನೋಡಿ. ಇವತ್ತೇನು ಮಾಡ್ತಿದ್ದೀನಿ ಅಂದರೆ ಬನ್ ಟೋಸ್ಟ್ ಮಾಡ್ತಿದ್ದೀನಿ. ಮಾಡೋದು ತುಂಬ ಸಿಂಪಲ್. ಬ್ರೆಡ್ ಟೋಸ್ಟ್ ಮಾಡ್ತಿದ್ದೆ, ಇವತ್ತು ಸ್ಪೆಷಲ್ ಆಗಿರಲಿ ಅಂತ ಬನ್ ಟೋಸ್ಟ್ ಮಾಡ್ತಿದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನಾನಿಲ್ಲಿ ಬಾಣಲೆ ಬಿಸಿ ಆಗಿರಲಿಲ್ಲ ಅಂತ ನೋಡ್ಕೊತೀನಿ. ಬಾಣಲೆ ಬಿಸಿ ಆದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಹಾಕ್ಕೊಳ್ಳಿ, ಯಾಕಂದರೆ ಸಾಸಿವೆ ಎಣ್ಣೆ ಕಾದಿಲ್ಲ ಅಂದಾಗ ಹಾಕಿದರೆ ಇಸ ಆಗುತ್ತೆ. ಸಾಸಿವೆ ಎಲ್ಲ ಇಸ ಬರುತ್ತೆ, ಅದಕ್ಕೆ ಎಣ್ಣೆ ಕಾದ್ಮೇಲೆ ಹಾಕಿ. ಸಾಸಿವೆ ಹಾಕಿದ ತಕ್ಷಣ ಈರುಳ್ಳಿ ಆ್ಯಡ್ ಮಾಡೋಣ. ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಿ. ಕಂದು ಬಣ್ಣ ಬರೋ ತನಕ ಬೇಯಿಸ್ಕೊಳ್ಳಿದ್ದೀನ. ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಬೀನ್ಸ್, ಆಮೇಲೆ ಟೊಮೆಟೊ. ಈ ತರಕಾರಿ ಎಲ್ಲ ಚೆಂದ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಂಡಲ್ವ, ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ಖಾರ ಪುಡಿ, ಮಸಾಲ ಪೌಡರ್ ಇದನ್ನಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದೆಲ್ಲ ಮಿಕ್ಸ್ ಆಗೋ ತನಕ ಮೀಡಿಯಂ ಫ್ಲೇಮಲ್ಲೇ ಇದ್ದೀವಿ. ಈ ಮಸಾಲೆ ಎಲ್ಲ ಬೇಯೋದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಸ್ವಲ್ಪನೇ ಹಾಕಿ ಇದಿಷ್ಟು ರೆಡಿ ಆಗಿದೆ. ಇವಾಗ ಬೇಕಂದ್ರೆ ನೀವು ಐ ಫ್ಲೇಮಲ್ಲೇ ಇಡಿ. ನೋಡಿ, ಕೊತ್ತಂಬರಿ ಹಾಕ್ತಾರೆ. ಇವಾಗ ಬೇಕಂದ್ರೆ ಐ ಫ್ಲೇಮಲ್ಲಿ ಇಟ್ಟು ಒಂದು ಪ್ಲೇಟ್ ಮುಚ್ಚಿ ಇದು ಬೇಯಕ್ಕೆ ಬಿಡಿ. ಉಪ್ಪೆಲ್ಲ ಸ್ಟಾರ್ಟಿಂಗ್ಗೆ ಹಾಕಿದ್ದೀವಿ, ಏನು ಆ್ಯಡ್ ಮಾಡೋಂಗಿಲ್ಲ. ಮಸಾಲೆ ಕುದ್ರೆ ರೆಡಿ ಆಗುತ್ತೆ. ನೋಡಿ, ನಾನು ನೀರು ಹಾಕಿದ್ನಲ್ಲ, ಅದೆಲ್ಲ ಹೀರ್ಕೊಂಡು ಎಣ್ಣೆ ಅಷ್ಟೇ ಬಿಟ್ಟಿದೆ ಮಸಾಲೆ. ಟೋಸ್ಟಿಗಂತೂ ಮಸಾಲೆ ಪರ್ಫೆಕ್ಟಾಗಿ ರೆಡಿ ಆಗಿದೆ. ನೋಡಿ, ಇದಿಷ್ಟೇ ರೆಡಿ ಆಯಿತು ಟೋಸ್ಟ್ ಮಸಾಲೆ. ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಬನ್ನು ತಗೊಂಡು ಮಧ್ಯೆ ಕಟ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಈ ಥರ ಕಟ್ ಮಾಡ್ಬೋದು, ಇಲ್ಲ ಅಂದರೆ ಎರಡು ಭಾಗನೂ ಮಾಡ್ಬೋದು, ಅಂದರೆ ಇಲ್ಲ. ನಾನಿಲ್ಲಿ ಎರಡು ಭಾಗನೇ ಮಾಡ್ತೀನಿ. ಈ ಥರ ಎರಡು ಭಾಗ ಮಾಡಿಕೊಂಡ್ರೆ ಮಸಾಲೆ ನೀಟಾಗಿ ತುಂಬೋದು. ಒಂದು ಸ್ಪೂನ್ ತುಪ್ಪ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಡಿ. ಸ್ಟವ್ ಟೂ ಸೈಡು ಬೇಯಿಸ್ಕೊಳ್ಳಿ ನೀಟಾಗಿ. ಮಳೆಗಾಲದಲ್ಲಿ ಈ ಥರ ಮಾಡ್ಕೊತೀನಿ, ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿದೆ, ಅಷ್ಟೇ ಪರ್ಫೆಕ್ಟಾಗೂ ಬಂದಿದೆ ಇದು. ನೀವು ಇದೊಂದು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ರೆ ಚಪಾತಿ ರೋಲ್ ಮಾಡ್ಬೋದು, ಟೋಸ್ಟ್ ಮಾಡ್ಬೋದು, ಬನ್ ಟೋಸ್ಟ್ ಮಾಡ್ಬೋದು. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.